ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕ್ರಿಸ್ತನ ದೇಹದ ಮೇಲೆ ವಧಿಸಿದ ಬಟ್ಟೆಯಲ್ಲಿ ಭಾರತ ದೇಶದ DNA ನಿಜವು ಎಂಬ ವಿಷಯವನ್ನು ಕುರಿತು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ದಿನಗಳಲ್ಲಿ ಯೇಸು ಕ್ರಿಸ್ತರು ಶಿಲುವೆ ಮೇಲೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬಂದ ಮೇಲೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿ ಪರಲೋಕಕ್ಕೆ ಪ್ರಭು ಹೋಗ್ತಾರೆ. ಆದರೆ ಯೇಸು ಕ್ರಿಸ್ತರ ವಿಷಯದಲ್ಲಿ ಒಂದಲ್ಲ ಎರಡಲ್ಲ, ಈ ಲೋಕದಲ್ಲಿ ಅನೇಕ ಪ್ರಶ್ನೆಗಳು, ಎರಡನೇದಾಗಿ ವಿವಾದಗಳು, ಅನೇಕ ನಿಂದನೆಗಳು, ಅವಮಾನಗಳು ಯೇಸು ಕ್ರಿಸ್ತರಿದ್ದಂಥ ಕಾಲದಲ್ಲಿ, ಯೇಸು ಕ್ರಿಸ್ತರು ಹೋದ ಮೇಲೆ ಶಿಷ್ಯರ ಕಾಲದಲ್ಲಿ, ಈ ಕಾಲದಲ್ಲಿ ಒಂದು ರೀತಿಯಲ್ಲಿ ನಿಂದನೆ, ಅವಮಾನ ನಡೀತಾನೇ ಇದೆ. ಅದೇ ಪ್ರಕಾರ ಈ ಒಂದು ದಿನಗಳಲ್ಲಿ ಮತ್ತೊಂದು ಸುದ್ದಿ ಆಗ್ತಾ ಇದೆ. ಏನು ಸುದ್ದಿ? ಶ್ರೌಡ್ ಆಫ್ ಟೂರಿನ್, ಇಲ್ದಿದ್ರೆ ಟೂರಿನ್ ಶಾಲ್. ಏನಿದು? ಯೇಸು ಕ್ರಿಸ್ತನ ದೇಹದ ಮೇಲೆ ವಧಿಸಿದ ಬಟ್ಟೆ. ಇದು ಇಟಲಿ ದೇಶದಲ್ಲಿ ಟೂರಿನ್ ಎಂಬ ನಗರ ಇದೆ. ಆ ನಗರದಲ್ಲಿ ಈ ಒಂದು ಬಟ್ಟೆ ಇದೆ. ಏನದು? ಶ್ರೌಡ್ ಆಫ್ ಟೂರಿನ್ ಅಂದರೆ ಯೇಸು ಕ್ರಿಸ್ತನ ಮೇಲೆ ವಧಿಸಿದ ಬಟ್ಟೆ ಇದೆ. ಆ ಬಟ್ಟೆಯ ಮೇಲೆ ಭಾರತ ದೇಶದ DNA, ಅದೇ ರೀತಿಯಲ್ಲಿ ಇನ್ನು ಕೆಲವು ದೇಶದ DNA ಅಲ್ಲಿ ಪತ್ತೆ ಆಗಿದೆ. ವಿಜ್ಞಾನಿಗಳು DNA ಸಂಶೋಧನೆ ಮಾಡಿದಾಗ ಸಿಕ್ಕಿರುವಂಥ ರುಜುಗಳು ಅಂತೇಳಿ ಪ್ರಪಂಚ ದೇಶದಲ್ಲಿ ಈ ಒಂದು ಸುದ್ದಿ ಬಹಳ ಹರಡ್ತಾ ಇದೆ. ಇದರ ಹಿಂದೆ ಇರುವಂಥ ನಿಜವೇನು? ಕ್ಲುಪ್ತವಾಗಿ ಸ್ವಲ್ಪ ವಿಷಯಗಳನ್ನು ನಾನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೀನಿ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. ನೋಡಿ, ಎಷ್ಟು ಮಂದಿ ಯೂಟ್ಯೂಬ್ ಚಾನಲ್ಗಳಲ್ಲಿ, ಫೇಸ್ಬುಕ್ಕುಗಳಲ್ಲಿ ಹಾಗೂ ಮೀಡಿಯಾದಲ್ಲಿ ಅನೇಕರು ಶ್ರೌಡ್ ಆಫ್ ಟೂರಿನ್ ಎಂಬ ಈ ಸುದ್ದಿಯ ಬಗ್ಗೆ ಮಾತನಾಡಿದ್ದಾರೆ. ಯಾವುದು ನಿಜ, ಇದರ ಮಾಹಿತಿ ಏನು ಎಂಬ ವಿಷಯವನ್ನು ತಿಳಿಸಲು ಸಿದ್ಧನಾಗಿದ್ದೇನೆ. ಪ್ರತಿಯೊಬ್ಬರು ಶ್ರದ್ಧೆಯಿಂದ ಕೇಳಬೇಕು ಎಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಶ್ರೌಡ್ ಆಫ್ ಟೂರಿನ್ ಇಲ್ಲಾಂದರೆ ಟೂರಿನ್ ಶಾಲ್ ಅಂದರೆ ಯೇಸು ಕ್ರಿಸ್ತನ ಶವದ ಮೇಲೆ ವಧಿಸಿದ ಬಟ್ಟೆ. ಇದು 1ನೇ ಶತಮಾನದಲ್ಲಿ ಈ ಒಂದು ಬಟ್ಟೆಯನ್ನು ಕುರಿತು ವಿಜ್ಞಾನಿಗಳು ಪರಿಶೋಧನೆ ಮಾಡಿದ್ದಾರೆ. ಪರಿಶೋಧನೆ ಮಾಡಿ ಈ ಸಮಾಜಕ್ಕೆ ಕೆಲವು ವಿಷಯಗಳನ್ನು ಪರಿಚಯ ಮಾಡಿದ್ದಾರೆ. ಅವರು ಪರಿಚಯ ಮಾಡಿದ್ದು ಒಂದು, ಈ ಸಮಾಜದಲ್ಲಿ ಸುದ್ದಿ ಆಗುತ್ತಿರುವಂಥದ್ದು ಮತ್ತೊಂದು. ಕೆಲವರೇನೋ ಇದ್ದದ್ದು ಇದ್ದ ಹಾಗೆ ಮಾಹಿತಿ ಕೊಡೋರಿದ್ದಾರೆ, ಇನ್ನು ಕೆಲವರೇನೋ ಹೇಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತನಿಗೂ ಭಾರತಕ್ಕೂ ಸಂಬಂಧ ಇದೆ. ಯಾಕೆಂದರೆ ಆತನ ಶವದ ಮೇಲೆ ವಧಿಸಿದ ಬಟ್ಟೆ ಇದೆಯಲ್ಲ, ಆ ಬಟ್ಟೆಯನ್ನು ಪರಿಶೋಧನೆ ಮಾಡಿದಾಗ ಅದರಲ್ಲಿ DNA ಸಿಕ್ಕಿದೆ. ಅದರಲ್ಲಿ DNA ವಿಜ್ಞಾನಿಗಳು DNA ಕುರಿತು ಸಂಶೋಧನೆ ಮಾಡಿದಾಗ, ಪರೀಕ್ಷೆ ಮಾಡಿದಾಗ ಹೆಚ್ಚಾಗಿ ಭಾರತ ದೇಶದ DNA ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಈ ನಮ್ಮ ದೇಶದಲ್ಲಿ ಅನೇಕರು ಮಾತನಾಡ್ಕೊಳ್ತಾ ಇದ್ದಾರೆ. ಇವರು ಮಾತನಾಡಿಕೊಳ್ಳುವಂಥದ್ದು ನಿಜನಾ? ಈ ಬಟ್ಟೆಯಲ್ಲಿ ಇರುವಂಥ ರಹಸ್ಯವೇನು? ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ ಈ ಬಟ್ಟೆ? ಒಂದು ಸಾರಿ ನಾವೆಲ್ಲರೂ ಕೂಡ ಯೋಚನೆ ಮಾಡೋಣ ಪ್ರಿಯರಾದ ದೇವರ ಮಕ್ಕಳಿರ. ನೋಡಿ, ಇವಾಗ ವಿಜ್ಞಾನಿಗಳು ಪರಿಶೋಧನೆ ಮಾಡಿದಾಗ, ಸಂಶೋಧನೆ ಮಾಡಿದಾಗ ಏನಂತ ಹೇಳಿದ್ದಾರೆ ಅಂತ ನೋಡುವಾಗ, ಮೊದಲನೇದಾಗಿ 55% DNA ಮಿಡಲ್ ಈಸ್ಟ್ ಅವ್ರದ್ದು ಅಂತೇಳಿ ಹೇಳಿದ್ದಾರೆ. ಎರಡನೇದಾಗಿ 40% ಬಂದು ಇಂಡಿಯನ್ಸ್ದು DNA ಈ ಒಂದು ಕ್ಲಾತ್ನಲ್ಲಿ, ಈ ಒಂದು ಶ್ರೌಡ್ ಆಫ್ ಟೂರಿನ್ ಕ್ಲಾತ್ನಲ್ಲಿ ಇದೆ ಎಂದು
ಸಂಶೋಧನೆ ಮಾಡಿ ತಿಳಿಸಿದ್ದಾರೆ. ಇನ್ನೊಂದು 5% ಯುರೋಪ್ನಿಯರ್ದು ಇದೆ ಅಂತೇಳಿ ಹೇಳಿದ್ದಾರೆ. ಅಂದರೆ 100%ಅಲ್ಲಿ ಒಂದು 55% ಬಂದು ಮಿಡಲ್ ಈಸ್ಟ್ ಜನಾಂಗದವ್ರದ್ದು, 40% ಬಂದು ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು DNA ಇದೆ, ಇನ್ನೊಂದು 5% ಈ ಕಡೆ ಇರುವಂಥ ಜನಾಂಗದವ್ರದ್ದು ಇದೆ ಅಂತ. ಅದರಲ್ಲಿ ಕೂಡ ಮನುಷ್ಯರದು ಮಾತ್ರವಲ್ಲ, ಪ್ರಾಣಿಗಳದ್ದು ಇದೆ. ಪ್ರಾಣಿಗಳದ್ದು ಅಂದರೆ ನಾಯಿಗಳ DNA ಇದೆ ಆ ಕ್ಲಾತಿನಲ್ಲಿ, ಆಮೇಲೆ ಹಂದಿಗಳ DNA ಇದೆ ಆ ಕ್ಲಾತಿನಲ್ಲಿ, ಆಮೇಲೆ ಕೋಳಿಗಳ DNA ಇದೆ ಆ ಕ್ಲಾತಿನಲ್ಲಿ, ಆಮೇಲೆ ಅದು ಮಾತ್ರವಲ್ಲ ತರಕಾರಿ DNA ಕೂಡ ಅದರಲ್ಲಿ ಇದೆ ಅಂತೇಳಿ ಹೇಳ್ತಾರೆ ಪ್ರಿಯರೇ. ಈ ವಿಜ್ಞಾನಿಗಳು ಪರಿಶೋಧನೆ ಮಾಡಿದಾಗ ಭಾರತ ದೇಶದ DNA ಕೋಳಿಗಳದು, ಮೀನುಗಳದು, ಹಂದಿಗಳದು, ನಾಯಿಗಳದು ಇವೆಲ್ಲ DNA ಅದರಲ್ಲಿ ಆ ಕ್ಲಾತಿನಲ್ಲಿ ಕಂಡು ಬಂದಿದೆ. ಅದು ಮಾತ್ರವಲ್ಲದೆ ಒಂದು 55% ಮಿಡಲ್ ಈಸ್ಟ್ ಜನಾಂಗದವ್ರದ್ದು ಇದೆ ಅಂತೇಳಿ ಹೇಳಿದ್ದಾರೆ. ಅಂದರೆ ಇಷ್ಟೊಂದು DNA ಆ ಕ್ಲಾತಲ್ಲಿ ಇದೆಯಾ? ಇದು ಹೇಗೆ ಅಂತ ನೋಡುವಾಗ ಇಟಲಿಯಲ್ಲಿ ಟೂರಿನ್ ಎಂಬುವಂಥ ಒಂದು ನಗರ ಇದೆ. ಆ ನಗರದಲ್ಲಿ ಸೈಂಟ್ ಜಾನ್ ದಿ ಬ್ಯಾಪ್ಟಿಸ್ಟ್ ಎಂಬ ಸಮುದಾಯದಲ್ಲಿ ಈ ಒಂದು ಕ್ಲಾತನ್ನು ಅಲ್ಲಿ ಮಡಗಿದ್ದಾರೆ ಪ್ರಿಯರೇ. ಅನೇಕರು ಬಂದು ಅದನ್ನು ನೋಡಿದಾಗ, ಎರಡನೇದಾಗಿ ಅದನ್ನು ಮುಟ್ಟಿದಾಗ, ಇನ್ನು ಕೆಲವರು ದರ್ಶನ ಮಾಡ್ಕೊಳ್ತಾರೆ, ನಮಸ್ಕಾರ ಮಾಡ್ತಾರೆ. ಅದನ್ನು ಏನ್ರಿ ಆ ಒಂದು ಯೇಸು ಕ್ರಿಸ್ತರು ಮರಣ ಹೊಂದಿದಾಗ ಆತನ ಶವದ ಮೇಲೆ ಒಂದು ಒದಿಸಿರುವಂಥ ಒಂದು ವಸ್ತ್ರ ಇದು ಅಂತೇಳಿ ಕೆಲವರು ನಂಬಿ ಅದಕ್ಕೆ ನಮಸ್ಕಾರ ಮಾಡೋರು ಕೂಡ ಇದ್ದಾರೆ. ಅದನ್ನು ಮುಟ್ಟುವಂಥದ್ದು, ಅದನ್ನು ನಮಸ್ಕಾರ ಮಾಡುವಂಥದ್ದು, ಹೀಗೆ ಅನೇಕ ವರ್ಷಗಳಿಂದ ಆ ಒಂದು ಕ್ಲಾತನ್ನು ಮುಟ್ಟಿರೋದರಿಂದ, ಇನ್ನು ಬೇರೆ ಬೇರೆ ಪ್ರಾಂತಕ್ಕೆ ಅದನ್ನು ತಗೊಂಡೋಗಿರುವುದರಿಂದ, ಬೇರೆ ಬೇರೆ ಪ್ರಾಂತದಲ್ಲಿ ಹೊರಗಡೆ ಧೂಳು ಅಂದರೆ ಏನು, ಮನುಷ್ಯರ ಮೂಲಕ ಬಂದಂಥದ್ದು, ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳ ಮೂಲಕ ಬಂದಿರುವಂಥ ಧೂಳು, ಇವೆಲ್ಲ ಆ ಒಂದು ಕ್ಲಾತಿನ ಮೇಲೆ ಇರುವುದರಿಂದ ಅನೇಕ DNA ಅದರಲ್ಲಿ ಸಿಕ್ಕಿದೆ. ಒಂದಲ್ಲ ಎರಡಲ್ಲ, ಅನೇಕ DNA ಅಂದರೆ ಅನೇಕ ಪ್ರಾಂತದಲ್ಲಿ ಅದು ಮಿಶ್ರಿತವಾಗಿದೆ, ಬೆರೆತೋಗಿದೆ. ಆದ್ದರಿಂದ ಇದರಲ್ಲಿ ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟಂಥ DNA ಖಂಡಿತವಾಗಿ ನಾವು ಕಂಡಿಡಿಯೋಕ್ಕೆ ಆಗ್ತಾ ಇಲ್ಲ. ಅವ್ರದ್ದೇ ಅನ್ನೋದಕ್ಕೆ ಯಾವ ಆಧಾರವೂ ನಮಗೆ ಸಿಗ್ತಾ ಇಲ್ಲ. ನಮಗೆ ಸಿಕ್ಕಿರುವಂಥ ಆಧಾರ, ನಮಗೆ ಸಿಕ್ಕಿರುವಂಥ ರುಜು ನೋಡುವಾಗ ಭಾರತ ದೇಶದ ಒಂದು 40%, ಮಿಡಲ್ ಈಸ್ಟ್ರವ್ರದ್ದು ಒಂದು 55% ಹೀಗಿದೆ. ಎರಡನೇದಾಗಿ ಮನುಷ್ಯರ DNA ಇದೆ, ಪ್ರಾಣಿಗಳ DNA ಇದೆ, ನಾಯಿಗಳ DNA, ಹಂದಿಗಳ DNA, ಆಮೇಲೆ ತರಕಾರಿ, ಇವೆಲ್ಲ DNA ಈ ಒಂದು ಕ್ಲಾತಿನಲ್ಲಿ ಇದೆ ಅಂತೇಳಿ ಪರಿಶೋಧನೆ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ತಿಳಿಸಿರೋದರಿಂದ ಕೆಲವರು ಮತ ಛಾಂದಸವಾದಿಗಳಿರ್ತಾರೆ ನೋಡಿ, ಇವರು ಮಾತಾಡೋಂಥ ಮಾತು ಹೇಗಿರುತ್ತಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ, ಭಾರತ ದೇಶದಲ್ಲಿ ಬೆಳೆದಿದ್ದಾರೆ, ಭಾರತ ದೇಶದಲ್ಲಿ ಬಂದಿದ್ದಾರೆ ಅಂತೇಳಿ ಮತ್ತು ಕೆಲವರು ಮಾತಾಡ್ತಾ ಇರ್ತಾರೆ. ಇನ್ನು ಕೆಲವರು ಭಾರತ ದೇಶಕ್ಕೆ ಸಂಬಂಧ ಇದೆ. ಹೇಗೆ ಭಾರತ ದೇಶಕ್ಕೆ ಸಂಬಂಧ ಇದೆ? ಯೇಸು ಕ್ರಿಸ್ತರು ಹುಟ್ಟಿದ್ದು, ಯೇಸು ಕ್ರಿಸ್ತರು ಬೆಳೆದಿದ್ದು, ಯೇಸು ಕ್ರಿಸ್ತರು ಸುವಾರ್ತೆ ಮಾಡಿದ್ದು, ಯೇಸು ಕ್ರಿಸ್ತರು ಮರಣ ಹೊಂದಿದ್ದು ಇಸ್ರಾಯೇಲ್ ಪ್ರಾಂತದಲ್ಲಿ, ಅಂದರೆ ಬೆತ್ಲೆಹೆಮ್ ಗ್ರಾಮದಲ್ಲಿ ಜನಿಸಿದ್ದಾರೆ, ಗಲಿಲಾಯ ಪ್ರಾಂತದಲ್ಲಿ ಬೆಳೆದಿದ್ದಾರೆ. ಸುವಾರ್ತೆ ನೋಡುವಾಗ ಇಸ್ರಾಯೇಲ್ ದೇಶದಲ್ಲಿ ಪರಿಸರ ಪಟ್ಟಣದಲ್ಲಿ ಅವರು ಸುವಾರ್ತೆ ಮಾಡಿದ್ದಾರೆ, ಮರಣ ಹೊಂದಿದ್ದು ಯೆರೂಸಲೇಮ್ ಪಟ್ಟಣದಲ್ಲಿ. ಆದರೆ ಈ ಯೇಸು ಕ್ರಿಸ್ತರು ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ ಅಂತೇಳಿ ಕೆಲವರು ನಮ್ಮ ದೇಶಕ್ಕೆ ಬಂದು ಬೌದ್ಧರ ಬಳಿಯಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾರೆ ಅಂತೇಳಿ ಮತ್ತು ಕೆಲವರು, ಇನ್ನು ಕೆಲವರು ಈ ಕ್ಲಾತಿನಲ್ಲಿ ರುಜು ಸಿಕ್ಕಿದೆ, DNA ಸಿಕ್ಕಿದೆ, ನಮ್ಮ ಭಾರತ ದೇಶಕ್ಕೆ ನಂಟು ಸಂಬಂಧ ಬಹಳ ಇದೆ, ಇದೊಂದು ಗೂಢಾಂಶ, ಇದೊಂದು ರಹಸ್ಯ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡುವಂಥದ್ದು. ಇವೆಲ್ಲ ಯೂಟ್ಯೂಬ್ ಚಾನಲ್ಗಳು, ಇಲ್ಲ ಫೇಸ್ಬುಕ್ಗಳು, ಇಲ್ಲಾಂದರೆ ಮೀಡಿಯಾಗಳು, ಇವೆಲ್ಲ ಪರಿಶೋಧನೆ ಮಾಡುವಾಗ ಸುದ್ದಿ ಭಯಂಕರ ರೀತಿಯಲ್ಲಿ
ನಡೀತಾ ಇದೆ ಪ್ರಿಯರೇ. ಇವ್ರು ಹೇಳಿರೋ ಪ್ರಕಾರ ಯೇಸು ಕ್ರಿಸ್ತರು ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದಾರಾ? ಆ ವಸ್ತ್ರದ ಮೇಲೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ DNA ಇರುವುದರಿಂದ ಯೇಸು ಕ್ರಿಸ್ತರಿಗೂ ಭಾರತಕ್ಕೂ ಸಂಬಂಧ ಇದೆಯಾ? ಇದರ ಹಿಂದೆ ಇರುವಂಥ ರಹಸ್ಯವೇನು? ಪ್ರತಿಯೊಬ್ಬರು ಗಮನಿಸ್ರಿ. ಕ್ರಿಸ್ತ ಶಕ 1988ರಲ್ಲಿ ವಿಜ್ಞಾನಿಗಳು ಈ ಕ್ಲಾತಿನ ಬಗ್ಗೆ ಪರಿಶೋಧನೆ ಮಾಡಿದ್ದಾರೆ. ಯಾವಾಗ? ಕ್ರಿಸ್ತ ಶಕ 1988ರಲ್ಲಿ. ಅವಾಗ ಏನು ಹೇಳಿದ್ದಾರೆ ಇವರು ವಿಜ್ಞಾನಿಗಳು ಅಂತ ನೋಡುವಾಗ ಡಿಕ್ಲೇರ್ ಮಾಡಿ ಏನು ಹೇಳಿದ್ದಾರೆ ಗೊತ್ತಾ? ಈ ಕ್ಲಾತ್, ಈ ಒಂದು ಬಟ್ಟೆ ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ ಗೊತ್ತಾ? ಕ್ರಿಸ್ತ ಶಕ 1260ರಿಂದ ಕ್ರಿಸ್ತ ಶಕ 1390 ಈ ಮಧ್ಯಕಾಲಕ್ಕೆ ಸಂಬಂಧಪಟ್ಟಿದೆ ಎಂದು ವಿಜ್ಞಾನಿಗಳು ಪರಿಶೋಧನೆ ಮಾಡಿ ಡಿಕ್ಲೇರ್ ಮಾಡಿದ್ದಾರೆ. ಏನೆಂದು? ಇದು 1260ರಿಂದ 1390 ಈ ಮಧ್ಯಕಾಲಕ್ಕೆ ಸಂಬಂಧಪಟ್ಟಂಥ ಕ್ಲಾತ್ ಇದು ಅಂತ. ಆದರೆ ಕೆಲವರು ಇಲ್ಲ ಇದು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಮರಣ ಹೊಂದಿದಂಥ ಆ ಸಮಯದಲ್ಲಿ ಆ ಶವದ ಮೇಲೆ, ಅಂದರೆ ಯೇಸು ಕ್ರಿಸ್ತರ ಒಂದು ದೇಹದ ಮೇಲೆ ಒದಿಸಿರುವಂಥ ಕ್ಲಾತ್ ಇದು. ಆ ಬಟ್ಟೆಯಲ್ಲಿ ಯೇಸು ಕ್ರಿಸ್ತರ ಒಂದು ಚಿತ್ರ ಇದೆ, ಅದರಲ್ಲಿ ಆ ಬಟ್ಟೆಯಲ್ಲಿ ಚಿತ್ರ ಇದೆ. ಇದು ಬಿಡಿಸಿದ್ದಲ್ಲ, ಇದೊಂದು ಅದ್ಭುತವಾದಂಥ ಬಟ್ಟೆ. ಇದು ಒಂದು ಪವಿತ್ರ ಬಟ್ಟೆ ಇದೆ ಅಂತೇಳಿ ಕೆಲವರು ನಂಬುತ್ತಾರೆ. ಇದನ್ನು ವಿಜ್ಞಾನಿಗಳೇನು ಪರಿಶೋಧನೆ ಮಾಡಿ ಡಿಕ್ಲೇರ್ ಮಾಡಿದ್ದೇನಪ್ಪ ಅಂತ ನೋಡುವಾಗ 1260ರಿಂದ 1390 ಮಧ್ಯಕಾಲಕ್ಕೆ ಸಂಬಂಧಪಟ್ಟಿದೆ ಈ ಕ್ಲಾತ್ ಅಂತೇಳಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಕೆಲವರು ಭಕ್ತರು ಮೂಢನಂಬಿಕೆಯಲ್ಲಿ ಇರ್ತಾರೆ. ಮೂಢನಂಬಿಕೆಯಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತೇಳಿ ಪರಿಶೋಧನೆ ಮಾಡದೆ ಎಲ್ಲ ನಂಬಿಕೊಂಡು ಹೋಗ್ತಾ ಇರ್ತಾರೆ. ಯಾರು ಏನು ಹೇಳಿದ್ರು ಕೂಡ ನಂಬುತ್ತಾ ಇರ್ತಾರೆ. ಇದು ನಿಜನಾ ಸುಳ್ಳ ಕೊನೆ ತನಕ ನೋಡಬೇಕು. ಕೊನೆ ತನಕ ನೋಡಿದಾಗ ಕೆಲವು ವಿಷಯಗಳು ಅರ್ಥ ಆಗುತ್ತೆ. ವಿಜ್ಞಾನಿಗಳು ಹೇಳಿರೋ ಪ್ರಕಾರ ಇದು 1260ರಿಂದ 1390 ಮಧ್ಯಕಾಲಕ್ಕೆ ಸಂಬಂಧಪಟ್ಟಿದೆ ಎಂದು ಹೇಳಿದ್ದಾರೆ. ಅದರಲ್ಲಿ ಯಾರು ಇರ್ತಾರೆ ಗೊತ್ತಾ ವಿಜ್ಞಾನಿಗಳಲ್ಲಿ? 3 ತಂಡ ಯಾವುದು ಅಂತ ನೋಡುವಾಗ, ಒಂದು ಅಮೇರಿಕಾ ತಂಡ, 2ನೇದು ಇಂಗ್ಲೆಂಡ್, 3ನೇದು ಸ್ವಿಟ್ಜರ್ಲ್ಯಾಂಡ್. 3 ತಂಡದವರು ಅಂದರೆ ವಿಜ್ಞಾನಿಗಳು ಈ ಕ್ಲಾತನ್ನು ಕುರಿತು, ಈ ಬಟ್ಟೆಯನ್ನು ಕುರಿತು ಪರಿಶೋಧನೆ ಮಾಡಿದ್ದಾರೆ ಅವರು. ಯಾವಾಗ? 1988ರಲ್ಲಿ ಈ ವಿಜ್ಞಾನಿಗಳು ಪರಿಶೋಧನೆ ಮಾಡಿ ಡಿಕ್ಲೇರ್ ಮಾಡಿ ಹೇಳಿರುವಂಥ ಮಾತು ಇದು. 1260ರಿಂದ 1390 ಈ ಮಧ್ಯಕಾಲಕ್ಕೆ ಸಂಬಂಧಪಟ್ಟಿರುವಂಥ ಬಟ್ಟೆ ಇದು. ಮತ್ತು ಚಿತ್ರ, ಆ ಕ್ಲಾತಿನಲ್ಲಿ ಚಿತ್ರ ನೋಡುವಾಗ, ಅಂದರೆ ಸಿಲಿಬೆಗೆ ಒರೆಸಿದಾಗ, 2ನೇದಾಗಿ ತಿವಿದಾಗ ಯಾವ ರೀತಿ ಪೆಟ್ಟಿದೆಯೋ ಆ ಕ್ಲಾತಿನಲ್ಲಿ ಆ ಒಂದು ನೆಗೆಟಿವ್ ಕಾಣ್ತಾ ಇದೆಯಂತೆ. ಒಬ್ಬರು ಫೋಟೋ ತೆಗೆದಾಗ ಆ ನೆಗೆಟಿವ್ ಕಾಣ್ತಾ ಇದೆ ಅಂತೇಳಿ ಹೇಳಿದ್ದಾರೆ ಪ್ರಿಯರೇ. ಆ ಒಂದು ಕ್ಲಾತಿನಲ್ಲಿ ಯೇಸು ಕ್ರಿಸ್ತರ ಚಿತ್ರ ಇದೆ ಅಂತೇಳಿ ನೀವು ಹೇಳ್ಬೋದು. ಆ ಚಿತ್ರ ಅಂದರೆ ಯಾರಾದರೂ ಪೇಂಟ್ ಹಾಕಿ ಬಿಡಿಸಿರ್ಬೋದಲ್ವಾ ಬ್ರದರ್? ಅದೂ ಅಲ್ಲ ಅಂತ ಹೇಳ್ತಾರೆ. ಇದು ಪೇಂಟ್ ಹಾಕಿರುವಂಥದ್ದಲ್ಲ. ಇದು ವಿಜ್ಞಾನಿಗಳು ಅದನ್ನೇ ಹೇಳ್ತಾರೆ. ಇದು ಪೇಂಟಿಂದ ಇಲ್ಲ ಬಣ್ಣದಿಂದ ಬಿಡಿಸಿರುವಂಥದ್ದಲ್ಲ. ಇದು ಗಮನಿಸ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ವಿಜ್ಞಾನಿಗಳು ಇಷ್ಟು ಹೇಳ್ತಾರೆ ಪ್ರಿಯರೇ. ಇನ್ನು ಕೆಲವರು ಇಲ್ಲ ಇದು 1ನೇ ಶತಮಾನಕ್ಕೆ ಸಂಬಂಧಪಟ್ಟಿದೆ, ಇದು ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆನೇ ಇದು ಅಂತೇಳಿ ಕೆಲವರು ಮಾತಾಡ್ತಾರೆ. ಯಾಕೆ ಇವರು ಮಾತಾಡ್ತಾರೆ ಅಂತ ನೋಡುವಾಗ, ಆ ಕ್ಲಾತಿನಲ್ಲಿ ಒಂದು ಚಿತ್ರ, ಅದು ಯೇಸು ಕ್ರಿಸ್ತರದೇ ಅಂತೇಳಿ ಇವರು ನಂಬ್ತಾ ಇದ್ದಾರೆ. ಅಂದರೆ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿರುವಂಥ ರೀತಿಯಲ್ಲಿ, ಪೆಟ್ಟುಗಳನ್ನು ತಿಂದಂಥ ರೀತಿಯಲ್ಲಿ, ಅಂದರೆ ಮೊಳೆಯಿಂದ ಒಡಿಸ್ಕೊಳ್ಳುವಂಥದ್ದು, ತಲೆ ಮೇಲೆ ಮುಳ್ಳಿನ ಕಿರೀಟ ಧರಿಸಿರುವಂಥದ್ದು, ಆ ಒಂದು ಭಯಂಕರ ರೀತಿಯಲ್ಲಿ ಘೋರವಾದಂಥ ಮರಣ ಹೊಂದಿದ್ದಾರೆ ನೋಡಿ. ಅದು ಆ ಒಂದು ಬಟ್ಟೆಯಲ್ಲಿ ಚಿತ್ರ ಇದೆ ರೀ. ಅದನ್ನು ನೋಡಿ ಇದು ಇಲ್ಲ ಇದು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆನೇ ಇದು ಅಂತೇಳಿ ನಂಬುತ್ತಾರೆ ಇವರು. ಇವಾಗ ಇವರು ಹೇಳಿದ್ದು ನಿಜನಾ, ವಿಜ್ಞಾನಿಗಳು ಹೇಳಿದ್ದು ನಿಜನಾ ಅಂತ ಹೇಳಿ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು?
ವಿಜ್ಞಾನಿಗಳು ಪರಿಶೋಧನೆ ಮಾಡಿದಾಗ ಅನೇಕ DNA ಇದೆ ಅಂತೇಳಿ ಇವರು ಹೇಳ್ತಾರೆ. ಈ ಕ್ಲಾತಿನಲ್ಲಿ ಒಂದು ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಯೇಸು ಕ್ರಿಸ್ತರಿಗೂ ಸಂಬಂಧಪಟ್ಟಿದೆ ಅಂತಲೂ ನಾವು ಹೇಳೋಕ್ಕಾಗಲ್ಲ ಅಂತೇಳಿ ಇವ್ರು ಹೇಳ್ತಾರೆ. ಅಂದರೆ ಇದು ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟಂಥ DNA ಅಂತ ಹೇಳೋಕ್ಕೂ ಆಗಲ್ಲ, ಇದೆ ಅಂತೂ ಆಗಲ್ಲ, ಇಲ್ಲ ಅಂತೂ ಹೇಳೋಕ್ಕೂ ಆಗಲ್ಲ ಅಂತೇಳಿ ಹೇಳ್ತಾರೆ ಇವರು, ಒಪ್ಪಿಕೊಳ್ತಾರೆ ಇವರು. ಆದರೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ DNA ಅದರಲ್ಲಿದೆ. ಆಮೇಲೆ ಮಿಡಲ್ ಈಸ್ಟ್ದವರ ಒಂದು DNA ಕೂಡ ಅದರಲ್ಲಿದೆ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಪ್ರಾಣಿಗಳದು, ನಾಯಿಗಳದು, ಹಂದಿಗಳದು, ಇಲ್ಲಾಂದರೆ ಕೋಳಿಗಳದು, ಮೀನುಗಳದು, ಅದು ಅಲ್ಲದೆ ತರಕಾರಿ, ಇಂಥವೆಲ್ಲ DNA ಅದರಲ್ಲಿ ಕಂಡಿದೆ ಆ ಕ್ಲಾತಿನಲ್ಲಿ ಅಂತೇಳಿ ಇವರು ಹೇಳ್ತಾರೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಕೆಲವರು ಯೇಸು ಕ್ರಿಸ್ತರು ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು, ಯೇಸು ಕ್ರಿಸ್ತರು ನಮ್ಮ ದೇಶದಲ್ಲಿದ್ದವರು, ನಮ್ಮ ದೇಶದಲ್ಲಿದ್ದವರು, ನಮ್ಮ ದೇಶದಲ್ಲಿ ಬಾಳಿದವರು ಅಂತೇಳಿ ಇನ್ನೂ ಕೆಲವರು ಮಾತಾಡ್ತಾರೆ. ಕೆಲವು ವಿಡಿಯೋಗಳನ್ನು ಕೂಡ ತೆಗೆದಿದ್ದಾರೆ. ಇದರಲ್ಲಿ ಯಾವುದು ನಿಜ? ನಿಜವಾಗ್ಲೂ ಯೇಸು ಕ್ರಿಸ್ತರು ಮರಣ ಹೊಂದಿದಾಗ ಆತನ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆ ಇಟಲಿ ದೇಶದಲ್ಲಿದ್ದಂಥ ಈ ಬಟ್ಟೆನ? ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆ ಯಾವ ರೀತಿ ಇದೆ ಬೈಬಲ್ ಪ್ರಕಾರ ಒಂದು ಸಾರಿ ನೋಡೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 59ನೇ ವಚನ. ಯೋಸೇಪನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು. ಇಲ್ಲಿ ಶುದ್ಧವಾದ ನಾರುಮಡಿಯನ್ನು ಯಾರು? ಯೋಸೇಫನು. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡಿದ್ದೀವಿ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡಿ ಪ್ರಿಯರೇ, 15ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 46ನೇ ವಚನ. ಯೋಸೇಫನು ನಾರುಮಡಿಯನ್ನು ಕೊಂಡು ತಂದು ಆತನನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ಕಲ್ಲನ್ನು ಉರುಳಿಸಿದನು. ಅಂದರೆ ಯೋಸೇಫನು ನಾರುಮಡಿಯನ್ನು, ಶುದ್ಧವಾದಂಥ ನಾರುಮಡಿಯನ್ನು ಕೊಂಡು ತಂದು ಯೇಸು ಕ್ರಿಸ್ತರ ಶವವನ್ನು, ಅಂದರೆ ಯೇಸು ಕ್ರಿಸ್ತರ ದೇಹವನ್ನು ನಾರುಮಡಿಯಿಂದ, ಅಂದರೆ ಶುದ್ಧವಾದ ನಾರುಮಡಿಯಿಂದ ಸುತ್ತಿ ಸಮಾಧಿಯಲ್ಲಿ ಇಟ್ಟನು ಎನ್ನುವಂಥದ್ದು ನೋಡ್ತೀವಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ಏನಿದೆ ನೋಡಿ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 52ನೇ ವಚನದಿಂದ, ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡು ಅದನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿ ಇಟ್ಟನು. ಅಂದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ ನಾರುಮಡಿ, ಶುದ್ಧವಾದ ನಾರುಮಡಿ, ಶುದ್ಧವಾದ ನಾರುಮಡಿಯಲ್ಲಿ. ಅದೇ ಪ್ರಕಾರ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ, ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಒಂದು ಪ್ರತ್ಯೇಕವಾದಂಥ ವಿಷಯವಿದೆ, ಅದನ್ನು ಗಮನಿಸೋಣ. ಇಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಜಾಗ್ರತೆಯಿಂದ ಗಮನಿಸಬೇಕು. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 39ನೇ ವಚನ 40ನೇ ವಚನ. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗರುಗಳನ್ನು ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು ಯೆಹೂದ್ಯರಲ್ಲಿ ಊಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರುಮಡಿಯಲ್ಲಿ ಸುತ್ತಿದ್ದರು. ಆತನನ್ನು ಸಿಲುಬೆಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು, ಆ ತೋಟದಲ್ಲಿ ಒಂದು ಹೊಸ ಸಮಾಧಿ ಇತ್ತು, ಅದರಲ್ಲಿ ಅದುವರೆಗೆ ಯಾರನ್ನು ಇಟ್ಟಿದ್ದಿಲ್ಲ. ಆ ದಿನವು ಯೆಹೂದ್ಯರ ಸೌರಣೆಯ ದಿನವಾದದ್ದರಿಂದ ಆ ಸಮಾಧಿ ಹತ್ತಿರವಿರುತ್ತದೆ ಎಂದು ಯೇಸುವನ್ನು ಅಲ್ಲೇ ಇಟ್ಟರು. ಅಂದರೆ ಇಲ್ಲಿ ಗಮನಿಸಬೇಕು 39ನೇ ವಚನ. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗುರುಗಳನ್ನು ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು
ಯೆಹೂದ್ಯರಲ್ಲಿ ಊಡಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರುಬಟ್ಟೆಯಲ್ಲಿ ಸುತ್ತಿದ್ದರು. ನಾರುಬಟ್ಟೆಯಲ್ಲಿ ಸುತ್ತಿದ್ದರು. ಏನೇನು ಏನ್ರಿ? ರಕ್ತಬೋಳ, ಅಗುರುಗಳನ್ನು, ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು. ಏನ್ರಿ? ರಕ್ತಬೋಳ, ಅಗುರಗಳು, ಚೂರ್ಣವನ್ನು, ಸುಗಂಧ ದ್ರವ್ಯಗಳನ್ನು ಬಟ್ಟೆಯಲ್ಲಿ ಸುತ್ತಿ ಆ ಬಟ್ಟೆಯಿಂದ ಯೇಸು ಕ್ರಿಸ್ತರ ದೇಹವನ್ನು ಸುತ್ತಿದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತರ ದೇಹವನ್ನು ಸುತ್ತಿ ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಇವರು DNA ಪರಿಶೋಧನೆ ಮಾಡಿದಾರಲ್ಲ, ಅಂದರೆ ಪ್ರಾಣಿಗಳ DNA ಇದೆ, ಪಕ್ಷಿಗಳ DNA ಇದೆ, ಕೋಳಿಗಳ DNA ಇದೆ, ಮನುಷ್ಯರ DNA ಇದೆ ಅಂತ ಇವೆಲ್ಲ DNAಗಳನ್ನು ಹೇಳಿದ್ದಾರೆ. ಆದರೆ ಇದನ್ನು ಹೇಳಿಲ್ಲ ಅವರು. ಯಾವುದನ್ನು? ಇದರಲ್ಲಿ ಸುಗಂಧ ದ್ರವ್ಯಗಳ DNA ಬಗ್ಗೆ ಮಾತಾಡಿಲ್ಲ. ಅರ್ಥ ಆಗುತ್ತೆ ರೀ? ಅಂದರೆ ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆ ಇದೆಯಲ್ಲ, ಶುದ್ಧವಾದಂಥ ನಾರುಮಡಿ ಬಟ್ಟೆ. ಆ ನಾರುಮಡಿ ಬಟ್ಟೆಯಲ್ಲಿ ಸುಗಂಧ ದ್ರವ್ಯಗಳ ಒಂದು ಪದಾರ್ಥವನ್ನು ಹಾಕಿ ಸುತ್ತಿದ್ದಾರೆ. ಸುತ್ತಿದಾಗ ಆ ಬಟ್ಟೆ 3ನೇ ದಿನದಲ್ಲಿ ಯೇಸು ಕ್ರಿಸ್ತರು ಎದ್ದು ಬರ್ತಾರಲ್ಲ, ದೇಹ ಸಹಿತವಾಗಿ ಎದ್ದು ಬರ್ತಾರೆ. ಆ ಬಟ್ಟೆ ಅಲ್ಲೇ ಇದೆ ಸಮಾಧಿಯಲ್ಲಿ. ಬಟ್ಟೆ ಇದ್ದಾಗ ಅಲ್ಲಿರುವಂಥ ಕ್ರೈಸ್ತರ ಅಪೋಸ್ತಲರು ಇದ್ದಾರಲ್ಲ, ಅವ್ರ ಬಳಿಯಲ್ಲಿ ಯಾರೋ ಒಬ್ಬರು ತಗೊಂಡು ಹೋಗಿರ್ತಾರೆ. ಆದರೆ ಇವರೇನು ಮಾಡಿದಾರಪ್ಪ ಅಂತ ನೋಡುವಾಗ, ಇಟಲಿ ದೇಶದಲ್ಲಿ ಟೂರಿನ್ ಎಂಬುವಂಥ ನಗರದಲ್ಲಿ ಒಂದು ಬಟ್ಟೆ ಇದೆ. ಅದು ಯೇಸು ಕ್ರಿಸ್ತರ ಶವದ ಮೇಲೆ ಹಾಕಿರುವಂಥ ಬಟ್ಟೆ. ಅದು ಬೇಕಾದರೆ ಆತನ ಒಂದು ಗುರುತಿದೆ, ಶಿಲುಬೆ ಮರಣ ಹೊಂದಿರುವಂಥ ಗುರುತಿದೆ ನೋಡಿ ಅಂತೇಳಿ, ಅದರಲ್ಲಿ ಚಿತ್ರ ಇದೆ ನೋಡಿ ಅಂತೇಳಿ ನಂಬಿಸಿದ್ದಾರೆ. ಪ್ರಪಂಚಕ್ಕೆ ನಂಬಿಸಿದ್ದಾರೆ. ವಿಜ್ಞಾನಿಗಳು ಪರಿಶೋಧನೆ ಮಾಡಿದಾಗ ಏನಿದು, ಇದೊಂದು ಅದ್ಭುತವಾದ ಚಿತ್ರ ಇದೆಯಲ್ಲ, ಏನಿದು ಅಂತ ನೋಡುವಾಗ ಕೆಲವರು ವಿಜ್ಞಾನಿಗಳೇನು 1988ರಲ್ಲಿ ಡಿಕ್ಲೇರ್ ಮಾಡಿ ಹೇಳಿದ್ದಾರೆ, ಇದು 1260ರಿಂದ 1390 ಒಳಗಡೆ ಮಧ್ಯಕಾಲಕ್ಕೆ ಸಂಬಂಧಪಟ್ಟಿದೆ ಕ್ಲಾತ್ ಅಂತೇಳಿ DNA ಪರಿಶೋಧನೆ ಮಾಡಿದ್ದಾರೆ. ಈ DNA ನೋಡುವಾಗ ಅದೇ ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ DNA, ಇನ್ನು ಬೇರೆ ದೇಶಕ್ಕೆ ಸಂಬಂಧಪಟ್ಟಂಥ DNA, ಅನೇಕ ಮನುಷ್ಯರದ್ದು ಇದೆ, ಆಮೇಲೆ ಪ್ರಾಣಿಗಳದ್ದಿದೆ, ಆಮೇಲೆ ತರಕಾರಿದು ಇದೆ ಅಂತ ಹೇಳಿದ್ದಾರೆ. ತರಕಾರಿ ಪ್ರಾಣಿಗಳದ್ದು ಹೇಗೆ ಬರುತ್ತೆ? ಇಟಲಿ ದೇಶದಲ್ಲಿ ಏನ್ರಿ ಒಂದು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಇಟ್ಟಿದ್ದಾರೆ ಆ ಒಂದು ಕ್ಲಾತನ್ನು. ಅದನ್ನು ನೋಡೋದಕ್ಕೆ ಹೋಗ್ತಾರೆ, ತುಂಬ ಜನ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾರೆ, ಬಹಳ ಮಂದಿ ಮುಟ್ಟಿರುವಾಗ. ಎರಡನೇದಾಗಿ ಅಲ್ಲಲ್ಲಿ ಜಾತ್ರೆ ಮಾಡುವಂಥ ಸಮಯದಲ್ಲಿ, ಅವರ ಮಧ್ಯದಲ್ಲಿ ಜಾತ್ರೆಗಳು ಇಲ್ಲಾಂದರೆ ಹಬ್ಬ ನಡೆಯುವಂಥ ಸಮಯದಲ್ಲಿ ಮೆರವಣಿಗೆ ಮಾಡ್ತಾರಲ್ಲ, ಆ ಮೆರವಣಿಗೆ ಸಮಯದಲ್ಲಿ ಈ ಬಟ್ಟೆನ ತಗೊಂಡೋಗಿದ್ದಾರಂತೆ. ತಗೊಂಡೋದಾಗ ಹೊರಗಡೆ ಬರ್ತಾವಲ್ಲ, ಹೊರಗಡೆ ಅನೇಕರ ಒಂದು ಮನುಷ್ಯರ ಧೂಳು, ಇಲ್ಲಾಂದರೆ ಪ್ರಾಣಿಗಳ ಧೂಳು, ಇಲ್ಲಾಂದರೆ ತರಕಾರಿ ಧೂಳು ಯಾವುದೋ ಅಂಟಿಕೊಂಡಿರುತ್ತೆ. ಆ ಅಂಟಿಕೊಂಡಿರುವಂಥದ್ದು ಸಿಕ್ಕಿದೆ ವಿನಃ ಇನ್ನು ಬೇರೆ ಏನಲ್ಲ ರೀ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಆ ಯೇಸು ಕ್ರಿಸ್ತರ ಶವದ ಮೇಲೆ ನಮ್ಮ ಭಾರತ ದೇಶದ DNA ಇದೆ, ಆದ್ದರಿಂದ ಈ ಕ್ಲಾತು ಯೇಸು ಕ್ರಿಸ್ತರು ತರಿಸಿಕೊಂಡಿದ್ದಾರೆ, ಅಂದರೆ ಭಾರತ ದೇಶಕ್ಕೆ ನಂಟು ಇದೆ. ಭಾರತ ದೇಶದಿಂದ ತರಿಸ್ಕೊಂಡ್ರೆ ಸಂತೋಷ, ದೇವ್ರ ಸ್ತೋತ್ರವಾಗಲಿ, ಒಳ್ಳೆಯದೇ. ತರಿಸ್ಕೊಂಡಿದ್ದಾರ, ಒಳ್ಳೆಯದೇ, ತಪ್ಪೇನಿದೆ? ಹಾಗಂತೇಳಿ ಭಾರತ ದೇಶಕ್ಕೆ ನಂಟು ಇದೆ ಅಂದರೆ ಇದೆ ಅಂಥದ್ದು. ಇನ್ನು ಭಾರತ ದೇಶದ ಮಾತ್ರವಿಲ್ಲ, ಇನ್ನೂ ಒಂದು 60% ಬೇರೆ ಬೇರೆ ದೇಶಕ್ಕೆ ಸಂಬಂಧಪಟ್ಟಂಥ DNA ಇದೆಯಲ್ಲ, ಅದರಲ್ಲಿ ಭಾರತ ದೇಶದ DNA ಒಂದು 40% ಇದ್ದರೆ ಇನ್ನು 60% DNA ಬಂದು ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟದ್ದಿದೆಯಲ್ಲ, ಅವ್ರದಾ ಇವ್ರದಾ ಯಾರ್ದದು? 40% ಇದ್ದಿದ್ದರಿಂದ ನಮ್ಮ ದೇಶಕ್ಕೆ ಬಹಳ ಯೇಸು ಕ್ರಿಸ್ತ ನಂಟು ಇದೆ ಅಂತೇಳಿ ಇನ್ನು ಕೆಲವರು ಏನು ಮಾಡಿದ್ದಾರೆ ಗೊತ್ತಾ? ನಮ್ಮ ದೇಶದಲ್ಲಿ ಬೌದ್ಧನ ಬಳಿಯಲ್ಲಿ ಯೇಸು ಕ್ರಿಸ್ತರು ವಿದ್ಯೆಯನ್ನು ಅಭ್ಯಾಸ ಮಾಡಿ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಬೋಧನೆ ಮಾಡಿದ್ದಾರೆ ಅಂತೇಳಿ ದೊಡ್ಡದಾಗಿ ಬೋಧನೆ ಬುಕ್ಸ್ಗಳು ಬರೆದಿದ್ದಾರೆ, ವಿಡಿಯೋಗಳು ಮಾಡಿದ್ದಾರೆ, ಇಷ್ಟ ಬಂದ ಹಾಗೆ ಮಾತಾಡ್ತಾರೆ. ಆಲೋಚನೆ ಮಾಡಿ ಒಂದು ಸಾರಿ. ಏನೇ ಆಗಲಿ ಸತ್ಯವನ್ನು ನಾವು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು. ಜನರ ಮಧ್ಯದಲ್ಲಿ ಹೆಸರು ಪಡ್ಕೊಳ್ಳೋದಕ್ಕೆ, ಜನರ ಮಧ್ಯದಲ್ಲಿ ಏನೊಂದು ಹೊಸ ಸುದ್ದಿಯನ್ನು ತಿಳಿಸಿದ್ದೀವಿ ಅಂತೇಳಿ ದೊಡ್ಡದಾಗಿ ತೋರಿಸ್ಕೊಳ್ಳೋದಕ್ಕೆ ಅದಲ್ಲ.
ಜನರ ಮಧ್ಯದಲ್ಲಿ ಒಂದು ಸತ್ಯವಾದ ಮಾಹಿತಿಯನ್ನು, ಒಂದು ನಿಜವಾದ ಮಾಹಿತಿಯನ್ನು ತಲುಪಿಸ್ಬೇಕು. ಎಲ್ಲ ಸುಳ್ಳುಗಳು ಏನೇನೋ ಪರಿಚಯ ಮಾಡ್ತಾರೆ, ಇಷ್ಟ ಬಂದಾಗೆ ಪರಿಚಯ. ಬಟ್ಟೆಯಲ್ಲಿ ಭಾರತ ದೇಶದ DNA ಇರುವುದರಿಂದ ಭಾರತ ದೇಶಕ್ಕೆ ಸಂಬಂಧಪಟ್ಟಿದೆ ಬಟ್ಟೆ ಅಂತ ಹೇಳ್ತೀರಾ? ಇದ್ರೆ ಪರವಾಗಿಲ್ಲ, ಸಂತೋಷ, ಏನಿದೆ, ತಪ್ಪೇನಿದೆ? ಭಾರತ ದೇಶದ್ದು ಇರ್ಬೋದು, ಇಲ್ಲ ಬೇರೆ ದೇಶಕ್ಕೆ ಸಂಬಂಧಪಟ್ಟಿದ್ದು ಬಟ್ಟೆ ಇರ್ಬೋದು, ಇಲ್ಲ ಆ ದೇಶಕ್ಕೆ ಸಂಬಂಧಪಟ್ಟಂಥ ಬಟ್ಟೆ ಇರ್ಬೋದು. ಯಾಕೆ ಆ ದೇಶದಲ್ಲಿ ಬಟ್ಟೆ ಇಲ್ವಾ? ಆ ದೇಶದಲ್ಲಿ ಬಟ್ಟೆ ಎಂತೆಂಥ ಬಟ್ಟೆಗಳನ್ನು ಧರಿಸ್ಕೊಂಡಿದ್ದಾರೆ, ಎಂತೆಂಥ ಬಟ್ಟೆಯನ್ನು ತಯಾರು ಮಾಡಿದ್ದಾರೆ, ಏನಾದರೂ ಗೊತ್ತಿದೆಯಾ ನಿಮಗೆ? ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಎಂತೆಂಥ ಬಟ್ಟೆಗಳನ್ನು ಧರಿಸ್ಕೊಂಡಿದ್ದಾರೆ, ಏನಾದರೂ ಅರ್ಥ ಇದೆಯಾ? ಏನಾದರೂ ನಿಮಗೆ ಮಾಹಿತಿ ಇದೆಯಾ? ತಂದೆಯಾದ ದೇವರು ಅರಣ್ಯದಲ್ಲಿ ಇಸ್ರಾಯೇಲ್ರಿಗೆ ಹೇಳ್ತಾರೆ, ಮೋಶೆಗೆ, ಯಾಜಕರು ಉದ್ಯೋಗ ಮಾಡಬೇಕಾದ್ರೆ ಅವರು ಧರಿಸ್ಕೊಳ್ಳುವಂಥ ಬಟ್ಟೆಗಳು ಒಂದು ಪ್ರತ್ಯೇಕವಾದಂಥ ಬಟ್ಟೆಗಳಾಗಿರಬೇಕು ಅಂತ ಹೇಳ್ತಾರೆ. ಒಂದು ಪ್ರತ್ಯೇಕವಾದಂಥ ಬಟ್ಟೆಗಳು. ಎಲ್ಲಿರುತ್ತೆ ಆ ಮಾತು ನೋಡ್ತೀರಾ? ವಿಮೋಚನೆ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ, ಇದಲ್ಲದೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು, ಅವನ ಮಕ್ಕಳಾದ ನಾದಾಬ್, ಅಬಿಹು, ಎಲಾಜರ್, ಈತಾಮಾರ್ ಎಂಬವರನ್ನು ಇಸ್ರಾಯೇಲ್ಯರಲ್ಲಿದ್ದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ನಿನ್ನ ಅಣ್ಣನಾದ ಆರೋನನಿಗೆ ತಕ್ಕ ಗೌರವವು ಅಲಂಕಾರವು ಉಂಟಾಗುವಂತೆ ಅವನಿಗೆ ದೀಕ್ಷಾವಸ್ತ್ರಗಳನ್ನು ಮಾಡಿಸಬೇಕು. ಯಾರಿಗೆ ನಾನು ಜ್ಞಾನತಾಣದ ವರವನ್ನು ಪರಿಪೂರ್ತಿಯಾಗಿ ಅನುಗ್ರಹಿಸಿದ್ದೀನೋ ಅಂಥ ಜಾಣರೆಲ್ಲರ ಸಂಗಡ ನೀನು ಮಾತಾಡಿ ಅವರ ಕೈಯಿಂದ ಈ ವಸ್ತ್ರಗಳನ್ನು ಸಿದ್ಧಪಡಿಸಬೇಕು. ಆರೋನನು ಅವುಗಳನ್ನು ಧರಿಸಿಕೊಂಡು ನನ್ನ ಯಾಜಕನಾಗುವುದಕ್ಕೆ ಪ್ರತಿಷ್ಠಿತನಾಗುವನು. ಮಾಡಬೇಕಾದ ವಸ್ತ್ರಗಳು ಯಾವೆಂದರೆ ಪದಕದ ಚೀಲ, ಮಹಾಯಾಜಕ ಕವಚ, ಮೇಲಂಗಿ, ವಿಚಿತ್ರವಾದ ನಿಲುವಂಗಿ, ಮುಂಡಾಸ, ನಡುಕಟ್ಟು ಇವುಗಳೇ. ನಿನ್ನ ಅಣ್ಣನಾದ ಆರೋನನು ಅವನ ಮಕ್ಕಳು ನನ್ನ ಯಾಜಕರಾಗುವುದಕ್ಕೆ ಅವರಿಗೋಸ್ಕರ ಈ ದೀಕ್ಷಾವಸ್ತ್ರಗಳನ್ನು ಮಾಡಿಸಬೇಕು. ಜನರು ಕಾಣಿಕೆಯಾಗಿ ಕೊಡುವ ಚಿನ್ನವನ್ನು, ನೀಲಿ ಧೂಮ್ರ ರಕ್ತವರ್ಣವುಳ್ಳ ದಾರವನ್ನು, ನಾರಿನ ಬಟ್ಟೆಯನ್ನು ಆ ಕೆಲಸಕ್ಕಾಗಿ ಉಪಯೋಗಿಸಬೇಕು. ಏಫೋದೆಂಬ ಮಹಾಯಾಜಕ ಕವಚವನ್ನು ಉರಿನಾರಿನ ಬಟ್ಟೆಯಿಂದ ಮಾಡಿಸಿ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಬುಟೆದಾರಿ ಕೆಲಸದವರ ಕೈಯಿಂದ ಅಲಂಕರಿಸಬೇಕು. ಆ ಕವಚಕ್ಕೆ ಹೆಗಲಿನ ಮೇಲೆ 2 ಪಟ್ಟಿಗಳು ಇರಬೇಕು, ಅದರ 2 ಕೊನೆಗಳು ಜೋಡಿಸಲ್ಪಡಬೇಕು. ಕವಚದ ಮೇಲಿರುವ ವಿಚಿತ್ರವಾದ ಬುಟೆದಾರಿಯ ನಡುಕಟ್ಟು ಕವಚಕ್ಕೆ ಏಕವಾಗಿದ್ದು ಅದರಂತೆಯೇ ಉರಿನಾರಿನ ಬಟ್ಟೆಯಿಂದ ಮಾಡಲ್ಪಟ್ಟು ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಅಲಂಕರಿಸಲ್ಪಡಬೇಕು. ಅಂದರೆ ದೇವರ ಸೇವೆ ಮಾಡಬೇಕು ಅಂದುಕೊಂಡಾಗ ದೇವರ ಸೇವೆ ಮಾಡುವಂಥ ಯಾಜಕರು, ಮಹಾಯಾಜಕರು ಒಂದು ಪ್ರತ್ಯೇಕವಾದಂಥ ವಸ್ತ್ರಗಳು ಧರಿಸ್ಕೊಳ್ಬೇಕು. ಅವರಿಗೆ ದೀಕ್ಷಾ ವಸ್ತ್ರಗಳು ಧರಿಸ್ಕೊಳ್ಬೇಕು. ಆ ದೀಕ್ಷಾ ವಸ್ತ್ರಗಳನ್ನು ನೀವೇ ತಯಾರು ಮಾಡಬೇಕು. ಎಂತೆಂಥ ದಾರದಿಂದ? ಬೆಲೆ ಬಾಳುವಂಥ ದಾರದ ಮೂಲಕ. ಅದಕ್ಕೆ ಬಂಗಾರದ ದಾರವನ್ನು ಕೂಡ ಸೇರಿಸ್ಬೇಕಂತ ಹೇಳ್ತಾರೆ. ಬಂಗಾರದ ದಾರ, ನೀಲಿ ಧೂಮ್ರ ವರ್ಣಗಳುಳ್ಳ ರಕ್ತವರ್ಣಗಳುಳ್ಳ ದಾರದಿಂದ, ಬಂಗಾರದ ದಾರದ ಮೂಲಕ ಈ ವಸ್ತ್ರವನ್ನು ಅದ್ಭುತವಾಗಿ ವಿಚಿತ್ರವಾಗಿ ತಯಾರು ಮಾಡಬೇಕಂತೇಳಿ ಒಂದು ಕಾಲದಲ್ಲಿ ಮೋಶೆಗೆ ಹೇಳ್ತಾರೆ. ಮೋಶೆಗೆ ಯಾವಾಗ ಹೇಳಿದಾರೆ ಗೊತ್ತಾ? ಕ್ರಿಸ್ತಪೂರ್ವ 1450 ವರ್ಷಗಳ ಹಿಂದೆ. ಕ್ರಿಸ್ತಪೂರ್ವ 1450 ವರ್ಷಗಳ ಹಿಂದೆ. ಅಂದರೆ ಇಸ್ರಾಯೇಲ್ಯರ ಬಳಿಯಲ್ಲಿ ವಿಧ ವಿಧವಾದಂಥ ವಸ್ತ್ರಗಳು, ಬೆಲೆ ಬಾಳುವಂಥ ವಸ್ತ್ರಗಳು ಇದೆ ರೀ. ಅವರ ಬಳಿಯಲ್ಲಿ ಇದೆ ಪ್ರಿಯರೇ. ಒಂದು ವೇಳೆ ಭಾರತ ದೇಶದಿಂದ ವಸ್ತ್ರಗಳನ್ನು ತರಿಸ್ಕೊಂಡಿದ್ದಾರೆ ಅಂದರೆ ಒಳ್ಳೆಯದೇ, ತಪ್ಪೇನಿಲ್ಲ. ಅದೇನಾದರೂ ರುಜುಗಳು ಆಧಾರಗಳಿದ್ದರೆ ತೋರಿಸಿ ನಂಬ್ತೀನಿ, ತಪ್ಪೇನಿಲ್ಲ. ಅದಕ್ಕೆ ಅವರ ಮಧ್ಯದಲ್ಲಿ ವಿಚಿತ್ರವಾದ ವಸ್ತ್ರಗಳಿದೆಯಲ್ಲ, ಯೆರೂಸಲೇಮ್ ಪಟ್ಟಣದಲ್ಲಿ ಇಸ್ರಾಯೇಲ್ಯರ ಬಳಿಯಲ್ಲಿ, ಅವರ ಬಳಿಯಲ್ಲಿ ಇದೆಯಲ್ಲ. ಅಂದರೆ ಯೇಸು ಕ್ರಿಸ್ತರಿಗೂ ಭಾರತಕ್ಕೂ ಸಂಬಂಧ ಇದೆ, ನಂಟು ಇದೆ.
ಅಂದರೆ ಇವರು ಏನು ಹೇಳೋದಕ್ಕೆ ಬರ್ತಾರೆ ಗೊತ್ತಾ ಪ್ರೇರೆ? ಕೆಲವರು ಯೇಸು ಕ್ರಿಸ್ತರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ, ಯೇಸು ಕ್ರಿಸ್ತರು ನಮ್ಮ ಭಾರತ ದೇಶದಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾರೆ, ಇಲ್ಲಿ ಕಲಿತು ಇಸ್ರೇಲ್ ದೇಶಕ್ಕೆ ಹೋಗಿ ವಿದ್ಯೆಯನ್ನು ಸಾರಿದ್ದಾರೆ, ಇಲ್ಲಿ ಭಾರತ ದೇಶದ ವಿದ್ಯೆಯನ್ನು ಕಲಿತು ಅಲ್ಲಿ ಸಾರಿದ್ದಾರೆ ಎನ್ನುವಂಥ ಉದ್ದೇಶದಿಂದ ಕೆಲವರು ಮಾತಾಡ್ತಾ ಇರ್ತಾರೆ. ಎಲ್ಲರಲ್ಲ, ಕೆಲವರು. ಯಾಕೆಂದರೆ ವಿಡಿಯೋಗಳು ಇದೆಯಲ್ಲ ಯೂಟ್ಯೂಬ್ನಲ್ಲಿ, ಅನೇಕರು ಮಾತಾಡಿರುವಂಥ ವಿಡಿಯೋಗಳು ಕೂಡ ರಾಶಿಯಾಗಿ ಇವೆ ರೀ. ಕೆಲವರೇನೋ ಯಥಾರ್ಥವಾಗಿ ಮಾತಾಡ್ತಾರೆ, ಇನ್ನು ಕೆಲವರೇನೋ ಮತದ್ವೇಷದಿಂದ ಮಾತನಾಡೋರಿದ್ದಾರೆ, ಅದಲ್ವಾ? ಆಲ್ರೆಡಿ ಮೀಡಿಯಾ ಮಾಸ್ಟರ್ ಸುಮಾರು 6 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಭಾರತ ದೇಶಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಒಂದು ವಿಡಿಯೋದಲ್ಲಿ ಮಾತಾಡಿದರು. ಅದಕ್ಕೆ ತಕ್ಕ ಉತ್ತರವನ್ನು ವಾಕ್ಯದ ಮೂಲಕ ನಾನು ಕೊಟ್ಟಿದ್ದೇನೆ ಸುಮಾರು 6 ವರ್ಷಗಳ ಹಿಂದೆಯೇ. ಯೇಸು ಕ್ರಿಸ್ತರು ಭಾರತ ದೇಶಕ್ಕೆ ಬಂದಿದ್ದಾರಾ? ಬೌದ್ಧನ ಬಳಿಯಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾರಾ? ಪ್ರಶ್ನೆ ಹಾಕಿ ವಾಕ್ಯದ ಮೂಲಕ ಉತ್ತರವನ್ನು ಕೊಟ್ಟಿರುವಂಥ ವಿಡಿಯೋ ಆಲ್ರೆಡಿ ಕ್ರೈಸ್ಟ್ ಚರ್ಚು ಗಾಸ್ಪಲ್ ಮಿನಿಸ್ಟ್ರೀಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಆ ವಿಡಿಯೋ ಇರುತ್ತೆ ರೀ. ಒಂದು ವೇಳೆ ಬೇಕು ಅಂದರೆ ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ, ಗಮನಿಸಬೇಕು. ಅಂದರೆ ಅವರ ಬಳಿಯಲ್ಲೇ ವಿಚಿತ್ರವಾದಂಥ ವಸ್ತ್ರಗಳು, ಬೆಲೆ ಬಾಳುವಂಥ ವಸ್ತ್ರಗಳು, ನಾರುಮಡಿ ವಸ್ತ್ರಗಳು ಎಲ್ಲ ಇರುವಾಗ ನಮ್ಮ ದೇಶದಿಂದ ತರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವೇಳೆ ನಾನು ನಿಜವಾಗ್ಲೂ ಹೇಳ್ತೀನಿ, ಭಾರತ ದೇಶದಿಂದ ನಿಜವಾಗ್ಲೂ ಆ ಬಟ್ಟೆನ ತರಿಸ್ಕೊಂಡಿದ್ದರೆ ನಾನು ತುಂಬ ಸಂತೋಷ ಪಡ್ತೀನಿ. ಯಾಕಂದರೆ ನಮ್ಮ ದೇಶದ ಒಂದು ವಸ್ತ್ರವನ್ನು ಯೇಸು ಕ್ರಿಸ್ತರ ಒಂದು ದೇಹದ ಮೇಲೆ ಒದಿಸಿದ್ದಾರ, ಎಷ್ಟು ಉನ್ನತ ಒಂದು ಅವಕಾಶ. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರವಾಗಲಿ. ಆದರೆ ಅದಲ್ಲ, ಹೇಳೋದಕ್ಕೆ ಆಧಾರ ಏನಿಲ್ಲ. ಇಟಲಿ ದೇಶದಲ್ಲಿ ಈ ಒಂದು ವಸ್ತ್ರ ಒಂದು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಮಡಗಿರುವಾಗ ಅನೇಕರು ಹೋಗಿ ನೋಡಿದ್ದಾರೆ, ಮುಟ್ಟಿದ್ದಾರೆ. ಅದರಿಂದ ಅನೇಕ DNA ಸೇರಿಕೊಂಡಿರುತ್ತೆ. ಅಷ್ಟೇ ಬಿಟ್ಟರೆ ಯೇಸು ಕ್ರಿಸ್ತರ ದೇಹದ ಮೇಲೆ ಹಾಕಿದ್ದಲ್ಲ ಅದು. ಯೇಸು ಕ್ರಿಸ್ತರ ದೇಹದ ಮೇಲೆ ಹಾಕಿರುವಂಥ ವಸ್ತ್ರ ಅಂದುಕೊಂಡ್ರೆ ಅದರಲ್ಲಿ ಸುಗಂಧ ದ್ರವ್ಯಗಳಿರಬೇಕು. ಮೊದಲನೇದಾಗಿ ಏನಿರಬೇಕು? ಅದರಲ್ಲಿ ಸುಗಂಧ ದ್ರವ್ಯಗಳು. ಮತ್ತು ಸುಗಂಧ ದ್ರವ್ಯಗಳನ್ನು ಆ ಬಟ್ಟೆಯಲ್ಲಿ ಹಾಕಿ ಆಮೇಲೆ ಯೇಸು ಕ್ರಿಸ್ತರ ದೇಹವನ್ನು ಸುತ್ತುತ್ತಾರೆ. ಅಂದರೆ ಈ ಶುಭ್ರವಾದಂಥ ನಾರುಮಡಿ ವಸ್ತ್ರ ಇದೆಯಲ್ಲ, ಆ ವಸ್ತ್ರದಲ್ಲಿ ಸುಗಂಧ ದ್ರವ್ಯಗಳನ್ನು ಅದರಲ್ಲಿ ಹಾಕಿ ಯೇಸು ಕ್ರಿಸ್ತರ ದೇಹಕ್ಕೆ ಸುತ್ತುತ್ತಾರೆ. ಯೇಸು ಕ್ರಿಸ್ತರ ದೇಹಕ್ಕೆ ಸುತ್ತಿದಾಗ ಎಲ್ಲೆಲ್ಲೋ DNA ಇದೆ ಅಂತ ಹೇಳೋದು ಇವರು. ಮತ್ತು ಇದು ಸುಗಂಧ ದ್ರವ್ಯದ ಎಲ್ಲಿಗೋಯ್ತು ಅದನ್ನು ತೋರಿಸ್ಬೇಕಲ್ಲ, ಅದು ಇದೆ ಅಂತ ಹೇಳಬೇಕಲ್ಲ. ಹೇಳಿದಾರ? ಒಂದು ಸಾರಿ ವಿಚಾರ ಮಾಡಿ ಹೋಗಿ. ಬೈಬಲ್ ಗ್ರಂಥದಲ್ಲಿ ಯೇಸು ಕ್ರಿಸ್ತರು ಮರಣ ಹೊಂದಿದ ಮೇಲೆ ಯೋಸೇಪನು, ಎರಡನೇದಾಗಿ ನಿಕೋದೇಮನು ಯೋಸೇಪನು ಇಬ್ಬರು ಬಂದು ಸುಗಂಧ ದ್ರವ್ಯಗಳನ್ನು ತಂದಿದ್ದಾರೆ, ಆ ಬಟ್ಟೆಯಲ್ಲಿ ಹಾಕಿ ಯೇಸು ಕ್ರಿಸ್ತರ ದೇಹವನ್ನು ಸುತ್ತಿದ್ದಾರೆ ಅಂತೇಳಿ ಬೈಬಲ್ ಗ್ರಂಥದಲ್ಲಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 39-40 ವಚನದಲ್ಲಿ ಇದೆ ಎಂದು ರಾಮು ಬ್ರದರ್ ಹೇಳ್ತಾ ಇದ್ದಾರೆ. ಇದು ನಿಜನಾ ಸುಳ್ಳ? ಒಂದು ಸಾರಿ ಪರಿಶೋಧನೆ ಮಾಡಿ. ಆ ಸುಗಂಧ ದ್ರವ್ಯಗಳು ಆ ಕ್ಲಾತಿನಲ್ಲಿರಬೇಕು, ಆ ಕ್ಲಾತಿನಲ್ಲಿರಬೇಕು. ಇದೆಯಾ? ಒಂದು ವೇಳೆ ಇದ್ದರೆ, ಎರಡನೇದಾಗಿ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರನ್ನು ಸಿಲುಬೆಗೆ ಹಾಕಿದ ಪ್ರಕಾರ ಆತನ ಶಿಷ್ಯರನ್ನು ಕೂಡ 1ನೇ ಶತಮಾನದಲ್ಲಿ ಸಿಲುಬೆಗೆ ಹಾಕಿದ್ದಾರೆ. ಆತನ ಶಿಷ್ಯರಿದ್ದಾರೆ ಕೆಲವು ಪ್ರಾಂತಗಳಲ್ಲಿ, ಬೇರೆ ಬೇರೆ ಪ್ರಾಂತಗಳಲ್ಲಿ. ಅಂದರೆ ಈ ರೋಮಾಯಿ ಸಾಮ್ರಾಜ್ಯ ಪರಿಪಾಲನೆ ಮಾಡುವಂಥ ಆ ಕಾಲದಲ್ಲಿ ಕೆಲವರನ್ನ ಸಿಲುಬೆ ಮೇಲೆ ಕೊಂದಾಕಿದ್ದಾರೆ. ಅದರಲ್ಲಿ ಯಾವ ದೇಹ? ನಿಜನಾ ಇದು ನಿಜನಾ ಇದು? ಅಥವಾ ಈ ಲೋಕದಲ್ಲಿ ಏನಾದರೂ ಮರುಳು ಮಾಡುವಂಥ ಕೆಲಸ ಏನಾದರೂ ಮಾಡಿದ್ದಾರೆ? ಯಾರಾದರೂ ದಾರಿ ತಪ್ಪಿಸುವಂಥ ಕೆಲಸ ಏನಾದರೂ ಮಾಡಿದ್ದಾರೆ? ದೇವರ ಹೆಸರನ್ನು ಹೇಳಿ, ದೇವರ ಹೆಸರು ಮೇಲೆ ಅನೇಕ ತಪ್ಪುಗಳು ಮಾಡ್ತಾ ಇದ್ದಾರೆ ಈ ಸಮಾಜದಲ್ಲಿ ದೇವರ ಹೆಸರನ್ನು ಹೇಳಿ ಅನೇಕ ತಪ್ಪುಗಳು.
ಅನೇಕ ಪಾಪಗಳು ಮಾಡ್ತಾ ಇದ್ದಾರೆ ದೇವರ ಹೆಸರನ್ನು ಹೇಳಿಕೊಂಡು. ಅದೇ ಪ್ರಕಾರ ಇದು ಕೂಡ ದೇವರ ಹೆಸರನ್ನು ಹೇಳಿ ದಾರಿ ತಪ್ಪಿಸುವಂಥ ಕೆಲಸ ಇದು. ಬಟ್ಟೆ ಇರ್ಬೋದು, ಬಟ್ಟೆ ಇದೆ ಇಲ್ಲಂತ ಹೇಳ್ತಾ ಇಲ್ಲ, ಬಟ್ಟೆ ಇದೆ, ಆ ಬಟ್ಟೆಯಲ್ಲಿ DNA ಇದೆ, ಭಾರತದ DNA, ಇನ್ನು ಬೇರೆ ದೇಶದ DNAಗಳೆಲ್ಲ ಇದೆ. ಆದರೆ ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆ ಮಾತ್ರ ಅಲ್ಲ ಅದು. ಒಂದು ವೇಳೆ ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆ ಅಂದುಕೊಂಡ್ರೆ ಮೊಟ್ಟ ಮೊದಲು ಅಪೋಸ್ತಲರಿಗೆ ತಿಳಿತಾ ಇತ್ತು, ಅಪೋಸ್ತಲರಿಗೆ ತಿಳಿತಾ ಇತ್ತು ಈ ಬಟ್ಟೆಯಲ್ಲಿ ಯೇಸು ಕ್ರಿಸ್ತರ ಚಿತ್ರ ಇದೆ ಅಂತ. ಅವರು ಹೇಳ್ತಾ ಇದ್ರು. ಎಲ್ಲಾದರೂ ಬರೆಸಿದ್ದಾರಾ? ಬೈಬಲ್ ಗ್ರಂಥದಲ್ಲಿ ಎಲ್ಲಾದರೂ ತೋರಿಸ್ತೀರಾ? ಅಪೋಸ್ತಲರಲ್ಲಿ ಪಕ್ಕದಲ್ಲಿದ್ದಾರಲ್ಲ, ಯೇಸು ಕ್ರಿಸ್ತರ ಶಿಷ್ಯರಿದ್ದಾರೆ, ಯೇಸು ಕ್ರಿಸ್ತರನ್ನ ಪ್ರೀತಿಸುವವರಿದ್ದಾರೆ. ಯೇಸು ಕ್ರಿಸ್ತರ ಅವರ ಬಳಿಯಲ್ಲಿ ಸುಮಾರು ಎದ್ದ ಮೇಲೆ 40 ದಿನಗಳವರೆಗೆ ಅವರಿಗೆ ಕಾಣಿಸಿಕೊಂಡಿದ್ದಾನೆ, ಅವರ ಜೊತೆಯಲ್ಲಿ ಮಾತನಾಡಿದ್ದಾನೆ. ಅವರ ಬಳಿಯಲ್ಲಿ ಹೇಳ್ತಾ ಇದ್ದಾರಲ್ಲ, ಯಾರಾದರೂ ಮಾತಾಡ್ತಾ ಇದ್ದಾರಲ್ಲ, ಈ ಕ್ಲಾತಿನಲ್ಲಿ ಯೇಸು ಕ್ರಿಸ್ತರ ಚಿತ್ರವಿದೆ ಅಂತೇಳಿ, ಯೇಸು ಕ್ರಿಸ್ತರ ಒಂದು ರೂಪ ಕಾಣ್ತಾ ಇದೆ ಅಂತೇಳಿ ಯಾರಾದರೂ ಮಾತಾಡಿದ್ದಾರಾ? ಅಪೋಸ್ತಲರು ಮಾತಾಡಿದ್ದಾರಾ? ಇಲ್ಲ ಕ್ರೈಸ್ತರು ಮಾತಾಡಿದ್ದಾರಾ? 1ನೇ ಶತಮಾನದಲ್ಲಿ ಮಾತಾಡಿದವರದು ಯಾರ್ದಾದ್ರೂ ಮಾತು ಏನಾದರೂ ಬೈಬಲ್ ಗ್ರಂಥದಲ್ಲಿ ಬರೆಸಿದ್ದಾರಾ? ಅದೇನಿಲ್ಲ ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ. ಇನ್ನೊಂದು ವಿಷಯ ಏನು ಗೊತ್ತಾ? ಇನ್ನೊಂದು ವಿಷಯ ನಾನು ಹೇಳೋದಕ್ಕೆ ಬಯಸ್ತೀನಿ. ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆಗೇನೇ ಇಷ್ಟು ಬೆಲೆ ಇರುವಾಗ, ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆಗೇನೇ ಇಷ್ಟು ಬೆಲೆ ಇರುವಾಗ ಆತನಿಗೆ ಎಷ್ಟು ಬೆಲೆ ಇದೆ? ಆ ಬಟ್ಟೆಗೆ ಹೇಗೆ ಬೆಲೆ ಬಂತು? ಆ ಬಟ್ಟೆಗೆ ಹೇಗೆ ಬೆಲೆ? ಯೇಸು ಕ್ರಿಸ್ತರ ಹೆಸರು ಹೇಳಿರುವುದರಿಂದ ಬೆಲೆ ಬಂದಿದೆ. ಯೇಸು ಕ್ರಿಸ್ತರ ಹೆಸರು ಹೇಳಿಕೊಂಡಿರುವುದರಿಂದ, ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆ ಅಂತ ಹೇಳಿರುವುದರಿಂದ ಅದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ. ಪ್ರಪಂಚ ದೇಶದಲ್ಲಿ ವಿಜ್ಞಾನಿಗಳೆಲ್ಲರೂ ಕುಳಿತುಕೊಂಡು ಪರಿಶೋಧನೆ, ಮತ್ತು ಯೇಸು ಕ್ರಿಸ್ತರನ್ನು ಕುರಿತು, ಯೇಸು ಕ್ರಿಸ್ತರ ಬೋಧನೆಯನ್ನು ಕುರಿತು ಪರಿಶೋಧನೆ ಇದೆಯಾ? ಲೋಕಕ್ಕೆ ರಕ್ಷಣೆ ಯೇಸು ಕ್ರಿಸ್ತರ ಮೂಲಕ ಬರುತ್ತಾ? ಲೋಕಕ್ಕೆ ವಿಮೋಚನೆ ಯೇಸು ಕ್ರಿಸ್ತರ ವಾಕ್ಯದ ಮೂಲಕ ಬರುತ್ತಾ? ಅಥವಾ ಯೇಸು ಕ್ರಿಸ್ತರು ಧರಿಸಿಕೊಂಡಿರುವಂಥ ಬಟ್ಟೆಯ ಮೂಲಕ ಬರುತ್ತಾ? ಯೇಸು ಕ್ರಿಸ್ತರು ನುಡಿದಂಥ ವಾಕ್ಯದ ಮೂಲಕ, ಯೇಸು ಕ್ರಿಸ್ತರು ಮಾತನಾಡಿರುವಂಥ ಜ್ಞಾನದ ಮೂಲಕ, ಜೀವಿತದ ಮೂಲಕ ಈ ಲೋಕಕ್ಕೆ ಮೋಕ್ಷ ಇದೆ, ಈ ಲೋಕಕ್ಕೆ ರಕ್ಷಣೆ ಇದೆ, ಹೌದಲ್ವಾ? ಅದನ್ನು ಉನ್ನತವಾಗಿ ಪರಿಚಯ ಮಾಡೋದು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಈ ಲೋಕದಲ್ಲಿ? ಕ್ರೈಸ್ತರು ಏನು ಮಾಡ್ತಾ ಇದ್ದಾರೆ? ಹೊರಗಡೆ ಏನು ನಡೀತಾ ಇದೆ? ಒಂದ್ಸರಿ ಆಲೋಚನೆ ಮಾಡಿ, ಪರಿಶೋಧನೆ ಮಾಡಿ ಪ್ರಿಯರೇ. ಯೇಸು ಕ್ರಿಸ್ತರು ಮಹೋನ್ನತನು, ದೈವಕುಮಾರನು, ಆತನ ಮೂಲಕ ರಕ್ಷಣೆ ಇದೆ, ಪಾಪ ವಿಮೋಚನೆ ಇದೆ, ಮೋಕ್ಷ ಇದೆ, ನಿತ್ಯ ಜೀವ ಇದೆ. ಆತನನ್ನು ನಂಬಿಕೊಂಡು ಭಯ ಭಕ್ತಿಯಿಂದ ನಡ್ಕೊಂಡ್ರೆ ಸತ್ತರೂ ನೀನು ಬದುಕ್ತೀಯ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ತೋರಿಸ್ತೀನಿ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಅಥವಾ ಬಟ್ಟೆಯಿಂದ ಹೋಗ್ತೀಯಾ? ಬಟ್ಟೆ ಯೇಸು ಕ್ರಿಸ್ತರ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆ ಅಂತೇಳಿ ಪರಿಶೋಧನೆ ಮಾಡ್ಕೊಂಡು ಹೋಗ್ತೀಯಾ? ಅಥವಾ ವಾಕ್ಯಗಳನ್ನು ಪರಿಶೋಧನೆ ಮಾಡಿ ನಿನ್ನ ಬದುಕನ್ನು ಬದಲಾವಣೆ ಮಾಡಿಕೊಂಡು ಈ ಲೋಕದಲ್ಲಿ ಉನ್ನತವಾಗಿ ಬದುಕೋದಕ್ಕೆ ಇಷ್ಟಪಡ್ತೀಯಾ? ಏನು ಮಾಡ್ತೀಯ? ಬಟ್ಟೆಯನ್ನು ಕುರಿತು ಮಾತಾಡಿದ್ರೆ ಹೊಸ ಸುದ್ದಿಯನ್ನು ನಾನು ಯೂಟ್ಯೂಬ್ನಲ್ಲಿ ಮಾತಾಡಿದ್ರೆ, ಟ್ಯೂಬ್ನಲ್ಲಿ ಮಾತಾಡಿದ್ರೆ, ನಿನ್ನ ಟ್ಯೂಬಲ್ಲಿ ನೀನು ಮಾತಾಡಿದ್ರೆ ಅನೇಕರು ವ್ಯೂಸ್ ಬೆಳೆಯುತ್ತೆ, ಆಮೇಲೆ ಹಣ ಬರುತ್ತೆ. ತಿನ್ನು. ಯೇಸು ಕ್ರಿಸ್ತನನ್ನು ಮೊಟ್ಟ ಮೊದಲು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಭಯ ಭಕ್ತಿಯಿಂದ ಜೀವಿಸು.
ನಿನ್ನ ಬದುಕು ಬದಲಾಗಬೇಕು, ನಿನ್ನ ಜೀವಿತ ಬದಲಾಗಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಜೀವಿತ ಈ ಲೋಕದಲ್ಲಿ ಬಲಿಯಾಗಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ, ರಕ್ತ ಸುರಿಸಿದ್ದಾರೆ. ನೀನು ನಾನು ಮಾಡಿರುವಂಥ ಅಪರಾಧಗಳು, ನಿನಗೆ ಮೋಕ್ಷ ಬೇಕು, ವಿಮೋಚನೆ ಬೇಕು, ರಕ್ಷಣೆ ಬೇಕು ಅಂದಾಗ ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರತು ಯಾರು ಕೂಡ ತಂದೆಯಾದ ದೇವರ ಬಳಿಗೆ ಬರುವುದಿಲ್ಲ. ನಾನೇ ಪುನರುತ್ಥಾನವು, ನಾನೇ ಜೀವವು, ನಾನೇ ಸತ್ಯವು. ನನ್ನನ್ನು ನಂಬಿದರೆ ಸತ್ರು ನೀನು ಬದುಕ್ತೀಯ, ನಿತ್ಯ ಜೀವವನ್ನು ನೀನು ಪಡ್ಕೊಳ್ತೀಯ ಅಂತ. ಎಷ್ಟು ಅದ್ಭುತವಾದಂಥ ಮಾತು ಇದು! ಬೇಕಾ? ಆತನ ದೇಹದ ಮೇಲೆ ಒದಿಸಿರುವಂಥ ಬಟ್ಟೆಯ ಮಾಹಿತಿ ಬೇಕಾ? ಬಟ್ಟೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಯೇಸು ಕ್ರಿಸ್ತರ ಮಾಹಿತಿಯನ್ನು ಬೈಬಲ್ ಗ್ರಂಥದಲ್ಲಿ ಇರುತ್ತೆ. ತಿಳಿದುಕೊಂಡು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ಥಾನ ಪಡೆದುಕೊಂಡು ರಕ್ಷಣೆ ಮಾರ್ಗದಲ್ಲಿ ಸೇರಿಕೊಂಡು ದೇವ್ರಿಗೋಸ್ಕರ ಪ್ರಾಣ ಇರೋ ತನಕ ಬದುಕಿದರೆ ನಿತ್ಯ ಜೀವ ಸಿಗುತ್ತೆ. ಇಲ್ಲದೆ ಹೋದರೆ ಬೆಂಕಿಯ ಕುಂಡಕ್ಕೆ ಹೋಗಬೇಕಾಗತ್ತೆ. ಆದ್ದರಿಂದ ಎಚ್ಚರಿಕೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆ ಬಾಗಿಸಲಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಸರ್ವೋನ್ನತನೇ, ಸರ್ವಶಕ್ತನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ಸ್ವಲ್ಪ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ ತಂದೆ. ಎಷ್ಟು ಮಂದಿ ನಿಮ್ಮ ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ವಿಡಿಯೋವನ್ನು ನೋಡಿದವರು ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.